ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಪ್ರತಿನಿತ್ಯ ತಪ್ಪದೆ ಧ್ಯಾನ ಮಾಡ್ತಾ ಇದ್ದೀರಾ? ನಮಗಾಗಿ ನಾವು ಏನು ಯೋಚನೆ ಮಾಡೋದು? ನಮ್ಮ ಮೂಲ ಎಲ್ಲಿದೆ, ನಾವು ಎಲ್ಲಿಂದ ಬಂದಿದ್ದೀವಿ, ಏನು ತಿಳ್ಕೋಬೇಕು ಅಂತ ಯೋಚನೆ ಮಾಡಬೇಕು. ಹೌದು, ಒಂದು 10 ದಿನ ಟೂರು ಹೋಗಿರ್ತೀವಿ, ಚೆನ್ನಾಗಿರುತ್ತೆ. ಅಲ್ಲಿ ಎಲ್ಲ ದೃಶ್ಯಗಳು, ಅಲ್ಲಿ ಊಟ ಎಲ್ಲದೂ ಚೆನ್ನಾಗಿರುತ್ತೆ. ಆದರೆ ಮನೆಗೆ ಬಂದಾಕ್ಷಣ ನಮಗೆ ಅನಿಸೋದು ಒಂದೇ, ಹಬ್ಬ ನಮ್ಮ ಮನೆಗೆ ಬಂದ್ವಿ, ಈಗ ಸಮಾಧಾನ ಆಯಿತು ಅಲ್ವಾ? ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಆ ಟೂರಿಗೆ ಹೋಗಿ ಬಂದು ಏನು ಸಮಾಧಾನ ಇರಲ್ಲ. ಮನೆಗೆ ಬಂದಾಕ್ಷಣ ಹಬ್ಬ ನಾನು ಮನೆಗೆ ಬಂದೆ, ನನಗೀಗ ಸಮಾಧಾನ ಆಯಿತು. ಈ ಮಾತು ತುಂಬ ಸಲ ನಾವು ಅಂದ್ಕೊಳ್ತಾ ಇರ್ತೀವಲ್ವ? ಅದು ಸತ್ಯ. ಯಾಕೆ ಅಂದರೆ ಇದು ನಮ್ಮ ಮನೆ ಅಂತ ಅನಿಸ್ಕೊಂಡಿರುತ್ತೆ. ಎಷ್ಟು ದಿನ ನಾವು ಟೂರ್ ಮಾಡಿದ್ರೂ ಮತ್ತೆ ಬರಬೇಕಾಗಿರೋದು ನಮ್ಮ ಮನೆಗೆ. ಅದು ನಮಗೆ ಅರಿವಿಗೆ ಬರುತ್ತೆ. ನಮ್ಮ ಮನೆಗೆ ಬಂದಾಗ ನಮಗೆ ಆ ಸಮಾಧಾನ ಸಿಗುತ್ತೆ. ಅದು ಹೇಗೋ ನಮ್ಮ ಮೂಲ ಕೂಡ ನಮಗೆ ಸಮಾಧಾನ ಕೊಡುತ್ತೆ. ನಮ್ಮ ಮೂಲ ಯಾವುದು? ನಾವು ಎಲ್ಲಿಂದ ಬಂದಿದ್ದೀವಿ, ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಇದೆಲ್ಲ ನಮಗೆ ತಿಳಿಯಬೇಕಂದ್ರೆ ಪ್ರತಿನಿತ್ಯ ನಾವು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದಾಗ, ಎಲ್ಲ ವಿಷಯಗಳನ್ನು ಆಚರಣೆಯಲ್ಲಿ ಇಟ್ಟಾಗ ನಾವು ಎಲ್ಲಿಂದ ಬಂದಿದ್ದೀವಿ, ಯಾಕೆ ಬಂದಿದ್ದೀವಿ, ಏನು ಮಾಡಬೇಕು, ಈ ಎಲ್ಲ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಪ್ರತಿನಿತ್ಯ ತಪ್ಪದೆ ಧ್ಯಾನ ಮಾಡಿ ಆನಂದವಾಗಿರಿ. ಥ್ಯಾಂಕ್ ಯು.